ಎಕ್ಸ್ಕಾವೇಷನ್ ನಡಿಬೇಕಾದ್ರೆ JCB ನ ಯೂಸ್ ಮಾಡ್ತಾರೆ, ಇನ್ನೊಂದ್ ಕಡೆ ಮ್ಯಾನ್ಯುಯಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಯಾವ್ದು ಬೆಟರ್ ಸರ್? ಯಾವ ಸಂದರ್ಭದಲ್ಲಿ ಮ್ಯಾನ್ ಪವರ್ ಯೂಸ್ ಬೆಟರ್ ಆಗುತ್ತೆ? ಪ್ರಾಪರ್ ಆಗಿ ಟ್ಯಾಪ್ ಮಾಡಿ ಲೂಸ್ ಮಣ್ಣನ್ನೆಲ್ಲ ತೆಗಿಬೇಕು. ಓಕೆ, ಅವಾಗ ನಂದು ಏನಾಗುತ್ತೆ, ಪ್ರಾಪರ್ ಸ್ಕ್ವೇರ್ ಬರುತ್ತೆ. ಎಕ್ಸ್ಕಾವೇಷನ್ ಮಾಡ್ಬೇಕಾದ್ರೆ ಅವ್ರು ಏನೇನು ಇನ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ ಅಲ್ಲಿ? ವಾಲ್ ಇಂದ ಲೂಸ್ ಮಣ್ಣು ಒಳಗಡೆ ಕಾಂಕ್ರೀಟ್ ಹಾಕೋ ಟೈಮ್ ಬೀಳೋ ಚಾನ್ಸಸ್ ಇರುತ್ತೆ. ಈ ಕಾಂಪೌಂಡ್ ವಾಲ್ ಮೇಲ್ಗಡೆ ಮಾರ್ಕರ್ ಇಂದ ಬರ್ತಿರ್ತಾರೆ. ಇಲ್ಲ ಅಂದ್ರೆ ಕೆಲವೊಂದಿಷ್ಟು ಜನ ರಾಡ್ ಹೊಡೆದಿರ್ತಾರೆ, ಕೆಲವೊಂದಿಷ್ಟು ಜನ ಇಟ್ಟಿಗೆಯಿಂದ ಗೋಡೆ ಕಟ್ಕೊಂಡಿರ್ತಾರೆ ಸುತ್ತ. ಮಳೆ ಎಲ್ಲ ಬಂದು ಅದ್ ಗುಂಡಿಲ್ ನೀರ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಸೊ ಅವಾಗ ಮಣ್ಣು ಜರುಗೋ ಸಾಧ್ಯತೆ ಎಲ್ಲ ಇರುತ್ತೆ. ಅವಾಗೆಲ್ಲ ಏನ್ ಮಾಡ್ಬೇಕು ಸೈಟ್ ಇಂಜಿನಿಯರ್ಸ್? ಅಚಾನಕ್ ಆಗಿ ನಾವು ಗುಂಡಿ ತೋಡ್ ಹೋಗಿರ್ತೀವಿ, ನೆಕ್ಸ್ಟ್ ಡೇ ಮಳೆ ಬಂದ್ಬಿಟ್ಟಿರುತ್ತೆ. ಸೊ ಆ ಟೈಮ್ ಅಲ್ಲಿ ಡಿ ವಾಟರಿಂಗ್ ಅಂತ ಮಾಡ್ತಾರೆ. ನಂಗೆ ATT ಏನಕ್ಕೆ ಸರ್ ಇಂಪಾರ್ಟೆಂಟ್ ಆಗುತ್ತೆ? ಹಿಂದೆ ಹೆಂಗ್ ಯೂಸ್ ಮಾಡ್ತಿದ್ರು ಅಂದ್ರೆ ಸುಣ್ಣದ ನೀರ್ ಹಾಕೋದು. ಓನರ್ಸ್ ಇದನ್ನ ATT ನ ಇಗ್ನೋರ್ ಮಾಡ್ತಾರ. ಈ ಒಂದು ಅವೇರ್ನೆಸ್ ಈಗ ಜನರಿಗೆ ಹೆಂಗಿರುತ್ತೆ ಅಂದ್ರೆ ಗೊತ್ತಿರಲ್ಲ.